ಈಗ ಈ ಹೋಟೆಲಿಂದ ಚೆಕ್ಔಟ್ ಆಗಿ ಒಂದು ಪ್ಲೇಸ್ಗೆ ಹೋಗಿ ಮತ್ತೆ ಮಧ್ಯಾಹ್ನ ಬೇರೆ ಹೋಟೆಲ್ಗೆ ಚೆಕ್ ಇನ್ ಆಗ್ತಾ ಇದ್ವಿ, ಬೇರೆ ಹೋಟೆಲ್ಗೆ ಶಿಫ್ಟ್ ಆಗ್ತಿದ್ವಿ. ಕ್ರೂಸಲ್ಲಿ ಸ್ವಿಮ್ಮಿಂಗ್ ಪೂಲ್ ಡ್ರೆಸ್ ಹಾಕಂಡೆ ತುಂಬ ಡಿಸಪಾಯಿಂಟ್ ಆಗಿದೆ. ಅದ್ರ ಡಿಸಪಾಯಿಂಟ್ ನೀವು ಅದು ಯಾರು ಬೈಕಿಲ್ಲ ಮತ್ತೆ 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 ಇಲ್ಲಿ ವಿಯೆಟ್ನಮೀಸ್ನ ಡಯಟ್ ಸೀಕ್ರೆಟ್ ಅಂದರೆ ಯಾಕೆ ಎಲ್ಲರೂ ಅಷ್ಟು ಸಣ್ಣಗಿರ್ತಾರೆ, ಯಾರಿಗೂ ಹೊಟ್ಟೆ ಬಂದಿಲ್ಲ ಅಂದರೆ ಅವರು ಲೋಟಸ್ ಟೀ ಕುಡಿತಾರೆ. ಲೋಟಸ್ ಟೀ ಇಲ್ಲಿ ತುಂಬ ಫೇಮಸ್ ಅಂತೆ ಆ್ಯಂಡ್ ಹೆಲ್ತಿಗೂ ಸಹ ವೆರಿ ಗುಡ್ ಅಂತ, ಇಟ್ಸ್ ವೆರಿ ಗುಡ್ ಫಾರ್ ಹೆಲ್ತ್ ಅಂತ. ಸೊ ಅದನ್ನ ನಮಗೆ ಟ್ರಯಲ್ ಮಾಡಿಸ್ತೀವಿ ಅಂತ ಹೇಳಿದರೆ ನಾಟ್ ಟುಡೇ, ಟುಮಾರೋ ಬಿಫೋರ್ ಗೋಯಿಂಗ್ ಟು ಏರ್ಪೋರ್ಟ್. ಸೊ ಅದನ್ನ ಟ್ರಯಲ್ ನೋಡ ಹೇಗಿರುತ್ತೆ, ಟೇಸ್ಟ್ ಮಾಡ, ಲೈಕ್ ಟೇಸ್ಟಿಂಗ್ ಎಲ್ಲ ಕೊಡ್ತಾರೆ, ಯಾವ್ದು ಇಷ್ಟ ಆಗುತ್ತೆ ಅಂತ ತೊಗೋಬೋದು. ಸೊ ಗೊತ್ತಾಯ್ತಲ್ಲ ವಿಯೆಟ್ನಮೀಸ್ ಅವ್ರ ಸ್ಲಿಮ್ನೆಸ್ಗೆ, ಅವ್ರ ಫಿಟ್ನೆಸ್ಗೆ ಸೀಕ್ರೆಟ್ ಏನಂತ ಲೋಟಸ್. ನಿಮಗೂ ಹೊಟ್ಟೆ ಬೇಡ, ಹೊಟ್ಟೆ ಬುಜುಕ್ಕರಿಗೆ ಬೇಕಂದ್ರೆ ಏನು ಕುಡಿಬೇಕು? ಲೋಟಸ್. ಮುಂದೆ ನಾವೆಲ್ಲ ತೃಣ ಸಮಾನ, ಇದನ್ನು ನೆನ್ಪಿಟ್ಕೊಂಡು ನಾವೆಲ್ಲರೂ ಒಳ್ಳೆ ಬದುಕನ್ನು ಬಾಳೋಣ ಅಂಥೇಳಿ ನಾನು 2 ಮಾತುಗಳನ್ನ ಸಂಕ್ಷಿಪ್ತವಾಗಿ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಓಕೆ, ಧನ್ಯವಾದಗಳು. 1 hour ಜರ್ನಿ ಒಂದು ರೂರಲ್ ಪ್ಲೇಸ್ಗೆ ಬಂದಿದ್ವಿ. ಇದು ಹೊಸರ ವಿಲೇಜ್ ಕಂಟ್ರಿ ಸೈಡ್. ಇಲ್ಲಿ ಇನ್ಸೆನ್ಸ್ ಸ್ಟಿಕ್ ಮೇಕಿಂಗ್ ಮಾಡ್ತಾರಂತೆ, ಅಂದರೆ ಗಂಧದ ಕಡ್ಡಿನ ಮಾಡ್ತಾರಂತೆ. ಇನ್ಸ್ಟಾಗ್ರಾಮಲ್ಲಿ ನಾವು ನೋಡಿರ್ತೀವಲ್ಲ, ಲೈಕ್ ಕಲರ್ ಇನ್ಸೆನ್ಸ್ ಸ್ಟಿಕ್ಸ್ನ ಇಟ್ಟು ಅವರಲ್ಲಿ ಇರ್ತಾರೆ. ಮೋಸ್ಟ್ಲಿ ಅದು ಅಂತ ಅನ್ಸಿದೆ. ಆ್ಯಂಡ್ ಇಲ್ಲಿ ತುಂಬ ಪ್ಯಾಡಿ ಬೆಳೀತಾರೆ ನೋಡಿ, ವೀಟ್ ಎಲ್ಲ ಇದೆ. ಸೊ ಪ್ಯಾಡಿ ಜಾಸ್ತಿ ಗ್ರೋ ಮಾಡ್ತಾರೆ. ಭತ್ತ ತುಂಬ ಫೇಮಸ್. ಅಲ್ಲಿ ವೀಟ್ ಹಾಕಿದ್ದಾರೆ. ಓ ಇಲ್ಲ ಓಕೆ ರೈಟ್. ಸೊ ಈಗ ನಾವು ಇನ್ಸ್ಟೆಂಟ್ ಸ್ಟಿಕ್ ಮೇಕಿಂಗ್ನ ನೋಡಕ್ಕೆ ಹೋಗ್ತಿದ್ದೀವಿ. ನಾನು ಅಂದ್ಕೊಂಡಿರೋ ಪ್ರಕಾರ ಅದೇ ಇನ್ಸ್ಟಾಗ್ರಾಮಲ್ಲಿ ಕಲರ್ ಹಿಂಗೆ ರೌಂಡ್ ಬುಟ್ಟಿ ಥರ ಬೊಕ್ಕಿ ಥರ ಮಾಡಿ ಇಟ್ಟಿರ್ತಾರೆ, ಅದ್ರ ಮಧ್ಯೆ ಫೋಟೋಸ್. ಸೊ ಅದೇ ಅಂತ ಅಂದ್ಕೊಂಡಿದ್ದೀನಿ, ಗೊತ್ತಿಲ್ಲ, ನೋಡೋಣ. 150 meters ನೆಟ್ಕೊಂಡು ಹೋಗ್ಬೇಕಂತೆ. ಸೊ ಬನ್ನಿ, ವಿಯೆಟ್ನಾಂ ಹಳ್ಳಿ ಹೇಗಿದೆ ನೋಡೋಣ. ಬಿಸಿಲು ಮಾತ್ರ ಅಮ್ಮ ಸುಡ್ತಿದೆ. ಹಾಗೆ ನಾನು ಈ ಥರ ರೆಡಿ ಆಗಿದ್ದೀನಿ, ಓಕೆನಾ, ಇದೆಲ್ಲ ಹಾಕ್ಕೊಂಡು ಇವತ್ತು ಡಿಫ್ರೆಂಟಾಗಿ. ಬಟ್ ಬಿಸಿಲಿಗೆ ಸುಡ್ತಿದ್ರೆ ತಡ್ಕೊಳಕ್ಕಾಗ್ತಿಲ್ಲ, ಕೈಯೆಲ್ಲ ಸುಡ್ತಿದೆ. ಸೊ ಬೇಗ ನೆರಳಿಗೆ ಹೋಗೋಣ ಬನ್ನಿ. ನೋಡಿ ವಿಯೆಟ್ನಾಂನ ಹಳ್ಳಿ ಹೇಗಿದೆ ಅಂತ. ಟೌನಲ್ಲೇ ಇರಿ, ಹಳ್ಳಿಯಲ್ಲೇ ಇರಿ, ಎಲ್ಲ ಕಡೆ ಇವರು ಫ್ಲ್ಯಾಗ್ಸ್ನ ಹಾಕೊಂಡಿದ್ದಾರೆ ನೋಡಿ. ಇಲ್ಲೂ ಮನೆಗೆಲ್ಲ ವಿಯೆಟ್ನಾಂ ಫ್ಲ್ಯಾಗ್ಸ್ ಇದೆ. ಅವ್ರ ಫ್ಲ್ಯಾಗ್ಸ್ನ ನೋಡಿ, ಇಲ್ಲೆಲ್ಲ ಕಡ್ಡಿ ಇಟ್ಟಿದ್ದಾರೆ. ಈ ಕಡ್ಡಿನ ಫಸ್ಟು ಒಣಗಿಸಿ ಏನು ಕಾಣುತ್ತೆ, ಇದರಲ್ಲಿ ಇನ್ನೂ ಚಿಕ್ಕದಾಗಿ ಕಟ್ ಮಾಡ್ತಾರೆ. ಅದರಲ್ಲೇ ಇನ್ಸೆನ್ಸ್ ಸ್ಟಿಕ್ಸ್ನ ಮಾಡೋದು. ಇದು ಹಿಂಗೆ ಫ್ಲ್ಯಾಟಾಗಿ ಮಾಡಿ ಒಣಾಕಿದ್ದಾರೆ. ಇದನ್ನ ಮತ್ತೆ ಇನ್ನೂ ಚಿಕ್ಕ ಕಟ್ ಮಾಡ್ತಾರೆ. ಎಲ್ಲಿದೆ ಬನ್ನಿ ತೋರಿಸ್ತೀನಿ. ಈ ಥರ ಇವ್ರು ಮಾಡ್ತಿದ್ದಾರೆ, ಕಟ್ ಮಾಡ್ತಾ ಇದ್ದಾರೆ ನೋಡಿ. ಅಲ್ಲಿ ದೊಡ್ಡದಾಗಿ ಸ್ಲಿಟ್ ಮಾಡ್ತಿದ್ದಾರೆ. ನೆಕ್ಸ್ಟ್ ಮತ್ತೆ ಅದರನ್ನ ಇವ್ರು ಚಿಕ್ಕದಾಗಿ ಸ್ಲೈಸ್ ಮಾಡ್ತಿದ್ದಾರೆ. ಓ, ಇದು ಎಣ್ಣೆಕ್ಕೆ ಮಾಡ್ತಾ ಇರೋದು. ಈ ಥರ ಇನ್ಸೆನ್ಸ್ ಸ್ಟಿಕ್ಸ್ ಇದಲ್ಲ, ಇದು ಎಣ್ಣೆಕ್ಕೆ ಮಾಡ್ತಿರೋದು. ಇಲ್ಲಿ ಇನ್ಸೆನ್ಸ್ ಸ್ಟಿಕ್ಸ್ ಇದೆ ನೋಡಿ. ಈ ಥರ ಫಸ್ಟ್ ಮಾಡ್ತಾರೆ, ಸ್ಟಿಕ್ ಥರ ಚಿಕ್ಕದಾಗಿ. ನೆಕ್ಸ್ಟ್ ಅದಕ್ಕೆ ಆ ಕೋಟಿಂಗ್ನ ಹಾಕ್ತಾರೆ. ಏನು ಸ್ಮೆಲ್ ಮತ್ತು ಫ್ಲೇಮ್ ಹೊಗೆ ಬರುತ್ತಲ್ಲ, ಅದನ್ನು ಒಂಥರ ಕೋಟಿಂಗ್ ಥರ ಅದ್ರ ಸುತ್ತ ಹಾಕ್ತಾರೆ. ಅದ್ರ ಮೇಕಿಂಗ್ನ ಮುಂದೆ ನೋಡೋಣ ಬನ್ನಿ. ಇಲ್ಲಿ ಫುಲ್ ಹಳ್ಳಿ ಪೂರ್ತಿ ಅದೇ ಥರ ಇದೆ. ಒಂದು ಇದರಲ್ಲಿ ಬ್ಯಾಂಬೂಸಲ್ಲಿ ಎಣಿಯೋದು, ಅದರಿಂದ ಮ್ಯಾಟ್ಸ್ ಎಲ್ಲ ಮಾಡೋದು ಎಲ್ಲ. ಇಲ್ಲಿ ನೋಡಿ ಫುಲ್ ಇದನ್ನೇ ತರ್ತಾ ಇದ್ದಾರೆ. ಚಿಕ್ಕ ಟ್ರ್ಯಾಕ್ಟರ್ ಎಷ್ಟು ಚೆನ್ನಾಗಿದೆ ಅಲ್ಲ. ಹೀಗೆ ಕಂಪ್ಲೀಟ್ ಇನ್ಸೆನ್ಸ್ ಸ್ಟಿಕ್ಸ್ ನೋಡಕ್ಕೆ ಹೋಗೋಣ ಈಗ. ನೋಡಿ ರೆಡ್ ಕಲರಲ್ಲಿ ಮಾಡಿ ರೆಡ್ ಕಲರ್ಸ್ ಇಟ್ಟಿದ್ದಾರೆ ನೋಡಿ. ಅಲ್ಲಿ ಸ್ಟಿಕ್ಸ್ ಇಟ್ಟಿದ್ದಾರಲ್ಲ ಹಾಗೆ, ಅದನ್ನು ನೆಕ್ಸ್ಟು ತೆಗೆದು ಆ ಕಲರಲ್ಲಿ ಹಿಂಗೆ ಡಿಪ್ ಮಾಡಿ ತೆಗಿತಾರೆ. ಏನೋ ಬಿಸಿ ಬೇಯಿಸ್ತಾ ಇದ್ದಾರೆ ಅನಿಸುತ್ತೆ. ಓ
come at that Instagrammable place. Let me show you guys. So good. Excuse me guys. Ooh, nice. ನೀವು ಈ ಪ್ಲೇಸ್ನೆಲ್ಲ ಇನ್ಸ್ಟಾಗ್ರಾಮಲ್ಲಿ ಪಕ್ಕಾ ನೋಡಿರ್ತೀರಾ. ಸೊ ನಾವು ಪ್ಲೇಸ್ಗೆ ರಿಯಲಾಗಿ ಬಂದಿದ್ವಿ, ಹಾಗೆ ಇದೆ, ರಿಯಲಲ್ಲಿ ಸೇಮ್ ಇದೆ. ಫೋಟೋಸ್ನ ಅಲ್ಲಿ ತೆಗಿತಾ ಇದ್ದಾರೆ ಅವ್ರು, ನೋಡಿ ಅಲ್ಲಿ ಕೂರಿಸ್ಕೊಂಡು ಫೋಟೋ ತಗೋತಾ ಇದ್ದಾರೆ. ಸೊ ನಾವು ಹೇಗೆ ಮಾಡೋದು ಗೊತ್ತಿಲ್ಲ. ಸೊ ಫೋಟೋಶೂಟ್ಗೆ ಹೋಗೋಣ, ಒಳ್ಳೊಳ್ಳೆ ಫೋಟೋಸ್ ತಕ್ಕೊಳ್ಳೋಣ. ಮತ್ತೆ ಸಿಗ್ತೀನಿ ನಿಮಗೆ. ಇದ್ರ ಮೇಕಿಂಗ್ ಏನೋ ನೋಡ್ತೀವಿ ಅಥವಾ ಇಷ್ಟು ಚೆನ್ನಾಗಿ ಗೊತ್ತಿಲ್ಲ. ಸದ್ಯಕ್ಕೆ ಫೋಟೋಸ್ ತಗೊಬರ್ತೀನಿ. ಪ್ಲೇಸ್ ಏನು ಅಷ್ಟೊಂದು ವರ್ತಿಲ್ಲ ಅನಿಸ್ತು ನನಗೆ. ಬಿಕಾಸ್ 1 hour ಟ್ರಾವೆಲ್ ರೆಕಾರ್ಡ್ ಆಗ್ತಿದೆ ನೋಡು. 1 hour ಟ್ರಾವೆಲ್ ಮಾಡಿ ಇಲ್ಲಿ ಬಂದು ಜಸ್ಟ್ ಅಲ್ಲಿ ಅದು ಇನ್ಸೆನ್ಸ್ ಸ್ಟಿಕ್ ಸಹ ಅಲ್ಲ, ಮಾಮೂಲಿ ಇನ್ಸೆನ್ಸ್ ಸ್ಟಿಕ್ ಮಾಡೋ ಸ್ಟಿಕ್ಸಿಗೆ ಕಲರಿಂಗ್ ಹಾಕಿ ಆ ಥರ ಪ್ಲೇಸ್ ಮಾಡಿದ್ದಾರೆ. ಅಲ್ಲಿ ಒಂದು ಕಡೆ ವಿಯೆಟ್ನಾಮ್ ಫ್ಲ್ಯಾಗ್, ವಿಯೆಟ್ನಾಮ್ ಮ್ಯಾಪ್ ಥರ ಮಾಡಿದ್ದಾರೆ. ಸೊ ಫೋಟೋಗೆ ಅಂತಲೇ ಮೇಯ್ನ್ ಆಗಿ ಮಾಡಿರೋ ಸ್ಪಾಟ್. ಅದೂ ನೀವು DSLR ಯಾರು ಇದ್ದು ಯಾರಾದರೂ ಅಂದರೆ ಟಾಪಿಂದ ನೀವು ಅಲ್ಲಿ ಫೋಟೋಗ್ರಫರ್ ಇರ್ತಾರೆ, ನೀವು ಅವ್ರನ್ನ ಅಪಾಯಿಂಟ್ ಮಾಡಿಕೊಂಡು ತೆಗೆಸ್ಕೊಂಡ್ರೆ ಯು ವಿಲ್ ಗೆಟ್ ಎ ಗುಡ್ ಫೋಟೋಸ್. ಇಲ್ಲ ಅಂದರೆ ನಿಂತಿದ್ದ ಕಡೆ ಯು ಕ್ಯಾನ್ ಗೆಟ್ ಎ ಫೋಟೋಸ್ ಅಷ್ಟೇ. ಅಷ್ಟೊಂದು ಇಲ್ಲಿ ಬಂದು ವರ್ತೆಲ್ಲ ಏನಿಲ್ಲ. ಎಕ್ಸ್ಟ್ರಾ ಗೈಡ್ ಏನಾದ್ರು ತೊಗೊಂಡ್ರೆ ಇನ್ಸೆನ್ಸ್ ಸ್ಟಿಕ್ಸ್ನ ಮಾಡೋದು ಹೇಗೆ ಅಂತ ತೋರಿಸ್ತಾರೆ. ಅದು ನಮಗೆಲ್ಲ ಗೊತ್ತೇ ಇರುತ್ತೆ, ಅಂಥ ಸ್ಪೆಷಲ್ ಏನಿಲ್ಲ. ಬಟ್ ಒಂದ್ಸಲಿ ವಿಸಿಟ್ ಮಾಡ್ಬೋದು. ನಾಟ್ ಸೋ ವರ್ತ್, ಬಿಕಾಸ್ ಇದು ತುಂಬ ಏನು ಹನೋಯಿಂದ ಸ್ವಲ್ಪ ದೂರ ಇದೆ. 1.5 hour ಟ್ರಾವೆಲಿಂಗ್. ಈಗ ಮತ್ತೆ ವಾಪಸ್ ನಮಗೆ 1.5 hour, ಅಲ್ಲಿಗೆ 3 hours ನಮಗೆ ಟ್ರಾವೆಲಿಂಗಲ್ಲೇ ಹೋಗುತ್ತೆ. ಸೊ ಅದ್ರ ಬದಲು ನಾವು ಇನ್ನೊಂದು ಪ್ಲೇಸ್ ನೋಡ್ಬೋದಿತ್ತು. ಅಷ್ಟೊಂದು ವರ್ತ್ ನಿಜ ಅಲ್ಲ ಆಂಟಿ, ನಿಮಗೆ ಅನ್ನಿಸ್ತಾ? ಹೌದು, ವೇಸ್ಟೇ. ನಮಗೇನೋ ಅಂಥ ವರ್ತ್ ಅನಿಸ್ಲಿಲ್ಲ. ಅದು ಜಸ್ಟ್ ಒಂದು ಫೋಟೋಸ್, ಅದ್ರಲ್ಲಿ ತುಂಬ ಬಿಸಿಲು. ಫೋಟೋ 1 second ಕೂರೋಸಲ್ಲಿ ಸಣ್ಣ ಫುಲ್ ಬರ್ನ್ ಅನಿಸ್ತಿರುತ್ತೆ. ಓಕೆ, ಬಟ್ ಇವತ್ತು ನಮಗೆ ಟೈಮ್ ವೇಸ್ಟ್ ಆಯಿತು. ಅದಲ್ಲದೆ ನಮ್ಮ ಕ್ರೂಸ್ ಪ್ಲ್ಯಾನ್ ಹಾಳಾಗಿದ್ದರಿಂದ ಈ ಥರ ಟೈಮ್ ವೇಸ್ಟ್ ಆಗಿದ್ದು ಬೇಜಾರಿನ ವಿಷಯ. ಅದಲ್ಲದೆ ನಮ್ಮದು ಇವತ್ತೇ ಪ್ರೋಗ್ರಾಮ್ ಇದೆ. ಈಗ ಮತ್ತೆ ಹೋಗಿ ಊಟ ಮುಗಿಸಿ ನೆಕ್ಸ್ಟ್ ಹೋಟೆಲ್ಗೆ ಚೆಕ್-ಇನ್ ಆಗಿ ರೆಡಿ ಆಗಬೇಕು. ಸೊ ಹಾಗಾಗಿ ನಮಗೆ ಸ್ವಲ್ಪ ಟೈಮ್ ವೇಸ್ಟ್ ಅನ್ನಿಸ್ತು. ನಿಮಗೆ ಯಾರಾದರೂ ಇಲ್ಲಿ ಬಂದು ವಿಸಿಟ್ ಮಾಡಿದರೆ ನಿಮ್ಗೇನು ಅನ್ನಿಸ್ತು ನನಗೆ ತಿಳಿಸಿ, ಕಮೆಂಟ್ ಮಾಡಿ. ನೆಕ್ಸ್ಟು ಲಂಚ್ಗೆ ಹೋಗ್ತೀವಿ. ಮತ್ತು ನಾನು ಮೋಸ್ಟ್ಲಿ ಮೋಸ್ಟ್ಲಿ ನಮ್ಮ ಪ್ರೋಗ್ರಾಮಲ್ಲಿ ಸಿಗ್ತೀನಿ. ನಾವು ನಮ್ಮ ಪರ್ಫಾರ್ಮೆನ್ಸಲ್ಲಿ ಸಿಗೋಣ. ರೆಡಿ ಆಗೋಣ. ರೆಡಿ ಆದಮೇಲೆ ಅದು BTSನ ಸಹ ತೋರಿಸ್ತೀನಿ. ಆಮೇಲೆ ನಮ್ಮ ಪ್ರೋಗ್ರಾಮಲ್ಲಿ ಒಂದಷ್ಟು ಗ್ಲಿಮ್ಸಸ್ನ ಆ್ಯಡ್ ಮಾಡ್ತೀನಿ, ಅದನ್ನು ಸಹ ಎಂಜಾಯ್ ಮಾಡಿ. ನೋಡಿ, ಇದೇನಾದ್ರು ಲೆಂತಿ ಆದರೆ ಅದನ್ನ ಸೆಕೆಂಡ್ ಪಾರ್ಟ್ಗೆ ಹಾಕಿರ್ತೀನಿ. ಯು ಎಂಜಾಯ್ ದ್ಯಾಟ್. ಬಾಯ್.